ರೋಡ್ ಸೈಡ್ ಅಲ್ಲಿ ಮಾಡೋ ತರ ಮೊಟ್ಟೆ ಬೋಂಡ ಮನೆಯಲ್ಲೇ ಹೆಲ್ತಿಯಾಗಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡಿ. ಮೊದಲಿಗೆ ವೀಕ್ಷಕರೇ, ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೊಂಡು ಅದ್ರ ಸಿಪ್ಪೆ ಎಲ್ಲ ಸುಲ್ಕೊಂಡು ಇಲ್ಲಿ ಇಟ್ಕೊಂಡಿದೀನಿ. ಇಲ್ಲಿ ನಾನು 6 ಮೊಟ್ಟೆ ತಗೊಂಡಿದ್ದೀನಿ. 6 ಮೊಟ್ಟೆಗಾಗುವಷ್ಟು ಹಿಟ್ಟನ್ನ ನಾವು ಕಲಿಸ್ಕೋಬೇಕಾಗುತ್ತೆ. ಈಗ ಒಂದ್ ಬಟ್ಲಿಗೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಒಂದು 100 ಗ್ರಾಮ್ ಆಗುವಷ್ಟು ಹಿಟ್ಟನ್ನ ಹಾಕೋತಾ ಇದ್ದೀನಿ. 6 ಮೊಟ್ಟೆ ಬೋಂಡಾಗೆ ಅದು ದಪ್ಪ ದಪ್ಪ ಬರುತ್ತೆ. ಹಾಗೆ ಮಾಡೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಅರಿಶಿನ, ಹಾಗೆ ಒಂದು ಚಿಟಕಿ ಆಗೋಷ್ಟು ಸೋಡಾ, ಅಡ್ಗೆ ಸೋಡಾ ಹಾಕೋತಾ ಇದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಉಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ನೀಟಾಗಿ ಅದನ್ನ ಕಲಿಸ್ಕೊಬಿಡೋಣ. ನೀವು ಹಿಟ್ಟನ್ನ ಹೇಗೆ ಕಲಿಸ್ಕೋತೀರಾ ಅನ್ನೋದ್ರಲ್ಲಿ ಡಿಸೈಡ್ ಆಗುತ್ತೆ ಬೋಂಡ ಯಾವ ತರ ಬರುತ್ತೆ ಅಂತ. ನೋಡಿ, ನಾನ್ ಕಲಿಸ್ಕೊಳ್ಳೋ ತರ ಕಲಿಸ್ಕೊಂಡ್ರೆ ದಪ್ಪಗೆ ಕ್ರಿಸ್ಪಿಯಾಗಿ ಬರುತ್ತೆ. ಆ ರೀತಿ ಕಲಿಸ್ಕೋಬೇಕು ಅಂದ್ರೆ ನಾನು ತೋರ್ಸೋ ಕನ್ಸಿಸ್ಟೆನ್ಸಿಲಿ ನೀವು ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಸ್ಪೆಷಲ್ ಆಗಿ ಆಗ್ತಾ ಇರೋದು ಅಂದ್ರೆ ನಾನು ಹಸಿರು ಮೆಣಸಿನಕಾಯಿ ಸಣ್ಣದಾಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಮಧ್ಯದಲ್ಲಿ ಖಾರವಾಗಿ ಸಿಗ್ತಾ ಇದ್ರೆ ನಾವು ಬೋಂಡ ತಿನ್ಬೇಕಾದ್ರೂ ಅಂತೂ ಸಿಗ್ತಾ ಇದ್ರೆ ಅದು ಉಗ್ಯಕ್ಕೆ ಆಗೋದಿಲ್ಲ, ಹಂಗೆ ತಿನ್ಕೋಬಹುದು. ಅದ್ರ ಬೋಂಡದಲ್ಲೇ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಖಾರದ ಪುಡಿ ನಾನು ಬಳಸ್ತಾ ಇಲ್ಲ, ಹಸಿರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ನೋಡಿ, ನಾನು ಯಾವ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋತೀನೋ ಅದೇ ರೀತಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನೀವು ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೋಬಾರ್ದು, ಜಾಸ್ತಿ ತೆಳ್ಳಗೂ ಕಲಿಸ್ಕೋಬಾರ್ದು. ಹೇಗ್ ಕಲಿಸ್ಕೋಬೇಕು ಅಂದ್ರೆ, ನಾವು ಕೈ ಹಾಕಿ ತೆಗ್ದಾಗ ಅದ್ರಲ್ಲೆಲ್ಲ ಅಂಟಿರ್ಬೇಕು, ಕೈಲೆಲ್ಲ ಅಂಟ್ಕೋಬೇಕು. ಆ ರೀತಿ ಮೊಟ್ಟೆಗೆ ಸ್ವಲ್ಪ ಕಷ್ಟ ಅಂಟೋದು. ಅದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿಲಿ ನೀವು ಕಲಿಸ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ, ಮೊಟ್ಟೆಗೂ ಸಹ ಚೆನ್ನಾಗಿ ಹತ್ಕಾಣುತ್ತೆ. ಇವಾಗ ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡಿದ್ದೀನಿ. ಬಾಣ್ಲಿಗೆ ಒಂದು 200 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಇಷ್ಟ ಹಾಕೊಂಡ್ರೆ ಸಾಕಾಗುತ್ತೆ. ನಾವು ಹಿಂದೆ ಮುಂದೆ ಎಲ್ಲ ಕಡೆನೂ ಬೇಯಿಸ್ಕೋಬಹುದು. ಎಣ್ಣೆ ಕಾದಿದ್ದಾದ್ಮೇಲೆ ನೀಟಾಗಿ ಮೊಟ್ಟೆನ ಅದ್ಬಿಟ್ಟು ಹಾಕೋಬೇಕಾಗುತ್ತೆ. ಸ್ವಲ್ಪ ಹಿಟ್ಟನ್ನ ಕೈಯಲ್ಲೇ ಇಟ್ಕೊಂಡು ಮೇಲೆ ನೀವು ಮೊಟ್ಟೆ ಇಟ್ಟಾಗ ಅದ್ರ ಮೇಲೆ ಹಿಟ್ಟು ಹಾಕಿದ್ರೆ ದಪ್ಪವಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಮುಂದೆ ಸ್ವಲ್ಪ ಹುಷಾರಾಗಿ ಮಾಡಿ, ಅದು ಮೊಟ್ಟೆ ಒಡೆದ್ ಬಿಡುತ್ತೆ. ನಾವು ಅದನ್ನ ಸುಡ್ತಾ ಇರೋದು ಸಹ ಅದ್ರೊಳಗೆ ಹಾಕ್ಬಿಟ್ರೆ ಇನ್ನೂ ಡಮ್ ಅನ್ನಂಗೆ ಸಿಡಿದ್ ಬಿಡುತ್ತೆ ಕೈ ಕಾಲ್ಗೆಲ್ಲವ. ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ನಾವು ಎಬ್ಬೇಕಾರೆ ಅದು ಮಗ್ಚಾಕ್ಬೇಕಾರೆ ಹುಷಾರಾಗಿ ಮಗ್ಚಾಕೊಳ್ಳಿ. ಅದಕ್ಕೆ ಹೇಳಿದ್ದು ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಮೊಟ್ಟೆಗೆ. ಆ ಮೊಟ್ಟೆ ಏನಾದ್ರೂ ಎಣ್ಣೆ ಒಳಗೆ ಬಿಟ್ಕೊಂತು ಅಂದ್ರೆ ಅದು ಸಿಡಿದ್ ಬಿಡುತ್ತೆ. ನೋಡಿ, ಈ ರೀತಿ ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಬೋಂಡ ರೆಡಿ ಆಗೋಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇನ್ನು ಅಂಗಡಿಗಳಲ್ಲಾದ್ರೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಬೋಂಡ ಆಗೈತಾ ಅಲೆಯ, ಅವಾಗ 5 ರೂಪಾಯಿ ಕೊಟ್ಟು ತಿಂತಾ ಇದ್ದೆ. ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಹಾಕೋದಕ್ಕೋಸ್ಕರ ಸಲಾಡ್ನ ನಾನು ಮಾಡ್ಕೋತಾ ಇದ್ದೀನಿ. ಆ ಒಂದು ಈರುಳ್ಳಿನ ಸಣ್ಣದಾಗೆ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಕುಕುಂಬರ್ ಹಾಕೊಂಡಿದ್ದೀನಿ, ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಅದಕ್ಕೆ ನಿಮಗೆ ಬೇಕಾದ್ರೆ ಖಾರದ ಪುಡಿ ಹಾಕೊಳ್ಳಿ. ನಾನು ಖಾರದ ಪುಡಿ ಹಾಕೋತಾ ಇಲ್ಲ. ಸ್ವಲ್ಪ ಉಪ್ಪು ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸಲಾಡ್ ರೆಡಿ ಆಗೋಗುತ್ತೆ. ಇವಾಗ ನೋಡಿ, ಇಷ್ಟು ಬೋಂಡ ರೆಡಿ ಆಗಿದೆ. ಒಂದು ಬೋಂಡನ ಒಂದು ಪ್ಲೇಟಿಗೆ ಇಟ್ಕೊಬಿಟ್ಟು 4 ಭಾಗ ಕಟ್ ಮಾಡ್ಕೊಂಡು ಅದ್ರ ಮಧ್ಯಕ್ಕೆ ನಾವು ಮಾಡ್ಕೊಂಡಿರೋಂಥ ಸಲಾಡ್ನ ಹಾಕೊಂಡ್ರೆ ಹೆಲ್ದಿ ಆಗಿರುವಂತ ಬೋಂಡ ರೆಡಿನೇ ಆಗೋಗುತ್ತೆ. ಇದಿಟ್ಟು ರೋಡ್ ಸೈಡ್ ಮಾಡೋ ತರನೇ ಟೇಸ್ಟ್ ಬರುತ್ತೆ, ಹೆಲ್ದಿ ಆಗಿರುತ್ತೆ. ನೀವು ಮಾಡ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.